ಇವತ್ತು ನಾನು ಆಲ್ಟೋ ಆಲ್ಟೋ BS6 ಮಾಡಲ್ ಇದು LXi ವೇರಿಯಂಟು. ಇದರಲ್ಲಿ ಏನೇನು ಬರುತ್ತೆ, ಫೀಚರ್ಸ್ ಏನೇನಿದೆ, ಎಷ್ಟು ನನಗೆ ಬೀಳ್ತು, ಏನು ಆಫರ್ ನಡೀತಾ ಇದೆ ಇವಾಗ, ಈ ಕಾಲದಲ್ಲೂ ಕೂಡ ಆಲ್ಟೋ LXi ನಾನು ತಗೋಬೋದಾ, ಮತ್ತು ನಾನು ತಗೊಂಡಿದ್ದು ಉದ್ದೇಶ ಏನು, ನೀವು ಕೂಡ ತಗೋಬೋದಾ, ಯಾರು ಬೈಯರ್ಸ್ ಇದ್ದರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇದು ಆಲ್ಟೋ LXi ವೇರಿಯಂಟು. ನೋಡಿ, ಇದು ಆಲ್ಟೋದಲ್ಲಿ ಸ್ವಲ್ಪ ಇದನ್ನ ಫ್ರಂಟ್ ಗ್ರಿಲ್ಸ್ನ ಚೇಂಜ್ ಮಾಡಿದ್ದೇನೆ. ನನಗೊಂದು ಸ್ವಲ್ಪ ಇದು ಚೆನ್ನಾಗಿ ಕಾಣಿಸ್ತು. ಅದು ಬಿಟ್ರೆ ಗಾಡಿ ತುಂಬ ಸಣ್ಣ ಗಾಡಿ, ಅಂದರೆ ನನ್ನ ಹೈಟು 5.5 ಇರೋದ್ರಿಂದ ನನಗೇನಂತ ದೊಡ್ಡ ಗಾಡಿ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಈ ಗಾಡಿನ ತಗೊಂಡೆ. ನೋಡಿದರೆ LXi ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಫ್ರಂಟಲ್ಲಿ ಈ ಥರ ಸಿಗುತ್ತೆ ಫ್ರಂಟು. ಮತ್ತು ನಿಮಗೆ ಸೈಡಲ್ಲಿ ಫಾಗ್ ಲ್ಯಾಂಪ್ ಏನು ಸಿಗೋಲ್ಲ. ಫ್ರಂಟು ಹೆಡ್ ಲ್ಯಾಂಪ್ಗಳು ಮಾತ್ರ ಹ್ಯಾಲಜನ್ ಹೆಡ್ ಲ್ಯಾಂಪ್ ಕೊಟ್ಟರೆ ಇನ್ನೇನು ಸಿಗೋಲ್ಲ ಫ್ರಂಟು. ನೋಡಿ, ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಸೈಡಲ್ಲಿ ಮಿರರ್ ನೋಡಿ, ಈ ಥರ ಹ್ಯಾಂಡ್ ಫೋಲ್ಡಬಲ್. ಇದು ಒಳಗಡೆಯಿಂದ ಯಾವುದೇ ರೀತಿ ಫೋಲ್ಡಬಲ್ ಇರೋಲ್ಲ, ಹೊರಗಡೆಯಿಂದನೇ ಮಾಡ್ಕೋಬೇಕಾಗುತ್ತೆ. ಸೈಡ್ ಪಟ್ಟಿ ಏನು ಬರೋಲ್ಲ. ಮತ್ತು ಇದರಲ್ಲಿ ನೋಡಿ, ಇದು ಓವರ್ ಸೈಡ್ ಎಲ್ಲ ಇದೆ. ಮೇಲ್ಗಡೆ ಏನು ಸಣ್ಣ ರೂಪ್ ಆಗಲಿ ಏನೇ ಆಗಲಿ ಬರೋಲ್ಲ, LXi ವೇರಿಯಂಟ್ ಆಗಿರೋದ್ರಿಂದ. ನೋಡಿ, ಸೈಡಿಂದ ಇದು ಈ ಥರ ಕಾಣುತ್ತೆ. ಮತ್ತು ಸೈಡ್ ನೋಡಿ, ಟೈರ್ ನೋಡಿ, ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ LXi. 2 ಹೆಡ್ ಲ್ಯಾಂಪು, ಮೇಲ್ಗಡೆ ಒಂದು ಬಲ್ಪು, ಸಿಂಪ್ಲಿ ಡಿಸೈನ್ ಇದು. ನೋಡಿ, ಈ ಸೈಡಿಂದ ಈ ಥರ ಕಾಣಿಸುತ್ತೆ. ಇದು ಪೆಟ್ರೋಲ್ದು ಇಂಟೇಕು. ನೋಡಿ, ಇದು ವೀಲ್ ಕ್ಯಾಪು ಇದರಲ್ಲೇ ಬರುತ್ತೆ, ಕಂಪ್ನಿಯಿಂದನೇ ಬರುತ್ತೆ ವೀಲ್ ಕ್ಯಾಪು. ನೋಡಿ, ಇಷ್ಟು ಔಟ್ಲುಕ್ ಆಯಿತು. ಇನ್ನು ಒಳಗಡೆ ಇಂಟೀರಿಯರಲ್ಲಿ ನಿಮಗೆ ಸೆಂಟ್ರಲ್ ಲಾಕ್ ಬರೋಲ್ಲ. ಇದರಲ್ಲಿ ಸೆಂಟ್ರಲ್ ಲಾಕ್ ಹೊರಗಡೆಯಿಂದ ಹಾಕ್ಸ್ಕೋಬೇಕು. ಟಚ್ ಸ್ಕ್ರೀನ್ ಕೂಡ ಬರೋಲ್ಲ. ಟಚ್ ಸ್ಕ್ರೀನ್ ನಾನು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿರೋದು. LXi ಏನಪ್ಪ ಬರುತ್ತೆ ನಿಮಗೆ, ಸೆಂಟ್ರಲ್ ಲಾಕ್ ಬರೋಲ್ಲ, ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಮ್ಯಾನ್ಯಲ್ಲು, ಸೀಟ್ ಕವರ್ ಯಾವುದು ಬರೋಲ್ಲ. ನೋಡಿ, ಇಷ್ಟಿದೆ ಇದು ವೇರಿಯಂಟ್. ಇದು ಇಷ್ಟು ಸಿಗುತ್ತೆ ನಿಮಗೆ ಇಂಟೀರಿಯರು. ನಾನು ಇದು ಆಲ್ಟೋ LXi ಏನಕ್ಕಪ್ಪ ತಗೊಂಡೆ ಅಂದರೆ, ಈಗ ಒಂದು ಬಜೆಟಿಗೆ ಬರ್ತಾಯಿತ್ತು. ಈಗ ಬೇರೆ ಗಾಡಿಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ಇದು ಒಳ್ಳೆ ಮೈಲೇಜ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ, ಮತ್ತು ನಂದು ರೇರ್ ಯೂಸ್ ಆಗಿರೋದ್ರಿಂದ ನಾನು ವಾರಕ್ಕೆ ಯಾವತ್ತಾರು ಒಂದೊಂದಿನ ಗಾಡಿ ತೆಗಿತೀನಿ. ತೀರಾ ಏನು ಲಾಂಗ್ ಏನು ಹೋಗಲ್ಲ. ಆ ಉದ್ದೇಶಕ್ಕೋಸ್ಕರ ಈ ಗಾಡಿನ ತಗೊಂಡೆ ಸ್ನೇಹಿತರೆ. ಗಾಡಿ ಆಲ್ರೆಡಿ ಒಂದು 300 ಕಿಲೋಮೀಟ್ರ್ ಓಡಿಸಿದ್ದೀನಿ. ಯಾವುದೇ ಪ್ರಾಬ್ಲಮ್ ಬಂದಿಲ್ಲ. ಪಿಕಪ್ ಆಗಲಿ ಇನ್ನೊಂದಾಗಲಿ ಯಾವುದು ಪ್ರಾಬ್ಲಮ್ ಅಂತ ಏನು ಅನಿಸಿಲ್ಲ ನನಗೆ. ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ನ ಈ ಟಚ್ ಸ್ಕ್ರೀನು ಮತ್ತು ಸೆಂಟ್ರಲ್ ಲಾಕು, ಈ ಹೆಡ್ ರೆಸ್ಟು ಮತ್ತು ಕೆಳಗಡೆ ಫ್ಲೋರ್ ಮ್ಯಾಟು, ಇಷ್ಟನ್ನ ನಾನು ಆಫ್ಟರ್ ಮಾರ್ಕೆಟ್ ಹಾಕ್ಸಿದೆ. ನನಗೊಂದು 16,000 ರೂಪಾಯಿ ಆಯಿತು. ಕಂಪ್ನಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ಹಾಕ್ಸ್ನಿಲ್ಲ ಸ್ನೇಹಿತರೆ. ಇನ್ನು ಅದು ಬಿಟ್ರೆ ಗಾಡೀಲಿ ನನಗೇನು ಕಂಪ್ಲೇಂಟ್ ಇದುವರೆಗೂ ಕಂಡು ಬಂದಿಲ್ಲ. ಇಂಜನ್ ಭಾಳ ಸ್ಮೂತ್ ಇದೆ, ಸೌಂಡ್ ಏನಿಲ್ಲ. ಒಂದು ನಾರ್ಮಲ್ ಎಸಿಲಿ ನನಗೆ ಆವ್ರೇಜ್ ಒಂದು 21-22 ಮೈಲೇಜ್ ಬಂದಿದೆ ಇವಾಗ. ಯಾಕಂದರೆ ಇನ್ನೂ ಜಾಸ್ತಿ ಓಡಿಸಿಲ್ಲ ಅನ್ನೋದ್ರಿಂದ ಹೆಚ್ಚಿಗೆ ಹೇಳೋಕ್ಕೇನಾಗಲ್ಲ. ಫಸ್ಟ್ ಸರ್ವಿಸ್ ಆದಮೇಲೆ ನಿಮ್ಗೆ ಏನೇನು ಆಯ್ತಿದ್ರದ್ದು, ಏನು ಕಾಸ್ಟ್ ಆಗುತ್ತಾ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ದರೆ ನಾನು ನಿಮ್ಗೆ ತಿಳಿಸ್ತೀನಿ. ಯಾರು ಬೈಯರ್ಸ್ಗೆ ಏನಾದ್ರು ಮಾಹಿತಿ ಬೇಕು ಇದರಲ್ಲಿ ಅಂದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಿಮಗೆ ಇದ್ರದ್ದು ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀನಿ. ಇದು ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಈಗ ಆಲ್ಟೋ ತಗೊಂಡಿದ್ದು, ನೆಕ್ಸ್ಟ್ ಯಾರು ತಗೊಳ್ಳೋರಿಗೆ ಈ LXi ಮಾಡಲ್ ಏನೇನು ಬರುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ. ರಿವನ್ ಮಾಹಿತಿ ಬೇಕು ಅನ್ನೋ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.